ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜಧಾನಿ ಬೆಂಗಳೂರಿನ ಹೋಟೆಲ್ ಮಾಲೀಕರಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸ್ಥಗಿತ ಆಗಿದೆ. ನಿನ್ನೆ ರಾಜಧಾನಿಯ ಹಲವು ಹೋಟೆಲ್ಗಳು ಬಂದಾಗೋ ಸಾಧ್ಯತೆ ಇದೆ. ಬೆಂಗಳೂರು ಹೋಟೆಲ್ಗಳ ಸಂಘದ ಮಹತ್ವದ ನಿರ್ಧಾರ ಇದು. ಬೇಡಿಕೆಯಷ್ಟು ಸಪ್ಲೈ ಇಲ್ಲ ಎನ್ನುವಂತಹ ಮಾತುಗಳು. ಯಾವ ಪರಿಪ್ರಮಾಣದಲ್ಲಿ ಡಿಮಾಂಡ್ ಇದೆಯೋ ಆ ಡಿಮಾಂಡಿನಂತೆ ಸಪ್ಲೈ ಆಗ್ತಾ ಇಲ್ಲ ಅಂತ. ಅದು ಯುದ್ಧದ ಮುಂಚೆ ಸರಿಯಾದ ಸಮಯಕ್ಕೆ ಸಪ್ಲೈ ಆಗ್ತಾ ಇತ್ತು. ಇದೀಗ ಹೋಟೆಲ್ಗಳ ಬಂದಾಗಬಹುದು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರು ಹೋಟೆಲ್ಗಳ ಸಂಘದ ಮಹತ್ವದ ನಿರ್ಧಾರ ಇದು. ಏಕಾಏಕಿ ಸರಬರಾಜನ್ನು ಸ್ಥಗಿತಗೊಳಿಸಿವೆ ಕಂಪನಿಗಳು. ಯಾವ ಪರಿಪ್ರಮಾಣದಲ್ಲಿ ಬೇಕಾಗಿತ್ತೋ ಅದಾಗಿಲ್ಲ. 70 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಇದೆ ಅಂತ ಕೇಂದ್ರ ಹೇಳಿತ್ತು. ಆದರೆ ದಿಢೀರ್ ಅಂತ ಸರಬರಾಜನ್ನು ತೈಲ ಕಂಪನಿಗಳು ನಿಲ್ಲಿಸಿವೆ. ಹೀಗಾಗಿ ಈ ಕುರಿತಂತೆ ಅಧಿಕೃತ ಪ್ರಕಟಣೆಯನ್ನು ಬೆಂಗಳೂರು ಹೋಟೆಲ್ಗಳ ಸಂಘ ಹೊರಡಿಸಿದೆ. ಹೋಟೆಲ್ ಉದ್ಯಮ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಯಾವುದೇ ಅಡಚಣೆ ಆಗಲ್ಲ ಅಂತ ಹೇಳಲಾಗಿತ್ತು, ಆದರೆ ಇದೀಗ ಅಡಚಣೆ ಉಂಟಾಗ್ತಾ ಇದೆ ಅಂತ ಅವರೆಲ್ಲ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 20,000 ರೆಸ್ಟೋರೆಂಟ್ಗಳಿವೆ, 20,000, 3,500 ಲಾಡ್ಜ್ಗಳಿವೆ, 580 ತಾರಾ ಹೋಟೆಲ್ಗಳು, ದೊಡ್ಡ ಪ್ರಮಾಣದ ಹೋಟೆಲ್ಗಳಿವೆ. ಇದರ ಜೊತೆಗೆ ಬೀದಿ ಬದಿಯಲ್ಲಿ ಅನೇಕ ಜನ, ಸಾವಿರಾರು ಜನ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಬೀದಿ ಬದಿಯಲ್ಲಿ ಆಹಾರ ಉದ್ಯಮ ಇದೆ, ಅವುಗಳನ್ನು ಕೂಡ ನಮ್ಮದವರು ಇದ್ದಾರೆ. ಇದರ ಪರಿಣಾಮ ಅನೇಕ ಸಮಸ್ಯೆಗಳು. ಕ್ಯಾಂಟೀನ್ಗಳನ್ನು ನಡೆಸ್ತಾರೆ, ಅನೇಕ ಕಡೆಗಳಲ್ಲಿ ಮದುವೆ ಮುಂಜೆ ಕಾರ್ಯಕ್ರಮಗಳು, ಇವೆಲ್ಲದಕ್ಕೂ ಕೂಡ ವಾಣಿಜ್ಯ ಸಿಲಿಂಡರ್ಗಳ ಅವಶ್ಯಕತೆ ಇದೆ. ಆದರೆ ಯುದ್ಧದ ಪರಿಣಾಮದಿಂದ ಸರಿಯಾದ ಸಮಯಕ್ಕೆ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ ಅಂತ. ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಈಗ ಉತ್ತರ ಪ್ರದೇಶದಲ್ಲಿ 960 ರೂಪಾಯಿ ಸಿಲಿಂಡರ್ ದರ ಇದೆ. ಆದರೆ ಕಾಳಸಂತೆಯಲ್ಲಿ ಉತ್ತರ ಪ್ರದೇಶದಲ್ಲಿ 1,500 ರೂಪಾಯಿಗೆ ಸಿಲಿಂಡರ್ ಮಾರಾಟ ಆಗ್ತಾ ಇದೆ ಅಂತ. 1,500 ರೂಪಾಯಿಗೆ. ಇದು ಸದ್ಯದ ಪರಿಸ್ಥಿತಿ ಇಡೀ ದೇಶದಾದ್ಯಂತ ಆಗ್ತಾ ಇರುವಂಥದ್ದು. ಹೀಗಾಗಿ ನಾವು ಹೋಟೆಲನ್ನು ಬಂದ್ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರಕ್ಕೆ ಬೆಂಗಳೂರು ಹೋಟೆಲ್ ಸಂಘದವರು ಬರ್ತಾ ಇದ್ದಾರೆ. ಯಾವ ಪರಿಪ್ರಮಾಣದಲ್ಲಿ ಅವರಿಗೆ ಸಿಲಿಂಡರ್ಗಳ ಅಗತ್ಯತೆ ಇದೆ ಆ ಪರಿಪ್ರಮಾಣದಲ್ಲಿ ಸಿಲಿಂಡರ್ಗಳು ನಿನ್ನೆ ಪೂರೈಕೆ ಆಗಿಲ್ಲ. ಮಂಗಳವಾರ ಸಿಲಿಂಡರ್ಗಳ ಪೂರೈಕೆ ಸೂಕ್ತ ರೀತಿ ಆಗದೆ ಹೋದರೆ ನಾವು ಮುಂದಿನ ಕ್ರಮವಾಗಿ ಹೋಟೆಲ್ಗಳನ್ನು ಬಂದ್ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರಕ್ಕೆ ಬೆಂಗಳೂರು ಹೋಟೆಲ್ ಸಂಘದವರು ಬರ್ತಾ ಇದ್ದಾರೆ. ಇದು ಯುದ್ಧದ ಪರಿಣಾಮ.